ಕರೂರಿನಲ್ಲಿ ನಡೆದಿರುವಂತಹ ದುರ್ಘಟನೆ 36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಕಾಲ್ತುಳಿತದಲ್ಲಿ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ, ಮಕ್ಕಳು, ಬಹಳ ನೋವು ತರುವಂಥ ಸಂಗತಿ. ನಾನು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೋರ್ತೇನೆ. ಈ ಘಟನೆ ನಡಿಬಾರ್ದಾಗಿತ್ತು. ನಾನು ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂಥ ಸಂದರ್ಭದಲ್ಲಿ ಅವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಹಾಗೇನೇ ಇದೆ, ಇನ್ನೂ ಕೂಡ ಮಾಸಿರುತ್ತೆ. ಇದರ ನಡುವೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ಇನ್ನು ಸರ್ಕಾರ ಈ ಬಗ್ಗೆ ಗಮನಿಸ್ತಾರೆ ಅಂತ ಹೇಳ್ತೀವಿ. ಸರ್ಕಾರದ ದೂಷಣೆ ಮಾಡ್ತಿದ್ದಾರೆ. ಡಿಎಂಕೆ ಸರ್ಕಾರ ಸ್ಥಳಾವಕಾಶ ಅದ್ರ ಬಗ್ಗೆ ಕಾರ್ಯಕ್ರಮ ಅಲ್ಲೇ ಯಾಕಾಯ್ತು, ಹಿನ್ನೆಲೆ ಅದ್ರ ಬಗ್ಗೆ ನನಗೆ ಯಾವುದೇ ವಿಚಾರಗಳಿಲ್ಲ. ಸುಮಾರು ಸಂದರ್ಭ ಹೇಳ್ತಾನೆ, ಘಟನೆ ನಡಿಬಾರ್ದಾಗಿತ್ತು. ರಾಜ್ಯ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಇಡೀ ದೇಶದ ಜನರ ಅಪೇಕ್ಷೆ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಈಗ ದ್ವಂದ್ವ ಹೇಳಿಕೆಗಳನ್ನು ಬೀಳ್ತಾ ಇರ್ತಕ್ಕಂಥ ಧರ್ಮಸ್ಥಳ ವಿಚಾರದಲ್ಲಿ ಇವಾಗ ಸುಪ್ರೀಂ ಕೋರ್ಟಲ್ಲಿ PI ವಜಾ ಆಗಿದ್ದು ಕಾನೂನು ಸಚಿವರಿಗೆ ಗೊತ್ತಿಲ್ಲ, DK ಶಿವಕುಮಾರ್ ನನಗೆ ಗೊತ್ತು ಅಂತಾರೆ. ನೀವು ಯಾರು ಏನಾದರೂ ಹೇಳಿ, ನಾನು ರಾಜ್ಯದ ಅಧ್ಯಕ್ಷನಾಗೆಲ್ಲ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರ, ಕೋಟ್ಯಾಂತರ ಭಕ್ತರು ರಾಜ್ಯದಲ್ಲೂ ಇದ್ದಾರೆ, ದೇಶದ ಮೂಲೆ ಮೂಲೆಗಳನ್ನು ಕೂಡ ಬರ್ತಾರೆ. ಯಾವನೋ ಒಬ್ಬ ಬೀದಿಯಲ್ಲಿ ಹೋಗ್ತಕ್ಕಂಥವನು ಬಂದು ಧರ್ಮಸ್ಥಳದ ಬಗ್ಗೆ ಒಂದು ಹೇಳಿಕೆಗಳನ್ನ ನೀಡಿದ್ದಾನೆ ಅಂತ ಹೇಳಿ ಅದನ್ನು ಆಧಾರವಾಗಿ ಇಟ್ಕೊಂಡು SIT ರಚನೆ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಾವು SIT ರಚನೆ ಮಾಡಿದ್ದಕ್ಕೇ ಗೊಂದಲ ಪರಿಹಾರ ಆಯಿತು ಅಂತೇಳಿ. ಆದರೆ ಇದರ ನಡುವೆ ಏನು ಅಪಪ್ರಚಾರಗಳಾಯಿತು ಧರ್ಮಸ್ಥಳದ ವಿಚಾರದಲ್ಲಿ, ಏನು ಡ್ಯಾಮೇಜ್ ಆಯಿತು ನಡುವೆ, ಅದಕ್ಕೆ ಇವತ್ತು ಬೆಲೆಯನ್ನು ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಮತ್ತು ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದ SIT ರಚನೆ ಮಾಡಿದ್ದು ಒಳ್ಳೆಯದಾಯಿತು. ಇವೆಲ್ಲವೂ ಕೂಡ ಬದಿಗಿಟ್ಟು ನಾನು ಭಕ್ತನಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಖಂಡಿತ ರಾಜ್ಯ ಸರ್ಕಾರದ ಅವಿವೇಕಿತನದ ನಿರ್ಧಾರದಿಂದ ಕೋಟ್ಯಾಂತರ ಭಕ್ತರಿಗೆ ಅವರ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬಂದಿದ್ದಂತೂ ಯಾರೂ ಕೂಡ ಅಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬಂಡವಾಳನ ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ತಾವು ಮಾಡಿರ್ತಕ್ಕಂಥದ್ದು ಸರಿ ಎನ್ನುವ ರೀತಿಯನ್ನು ಬಿಂಬಿಸ್ತಾ ಇದ್ದಾರೆ. ಖಂಡಿತ ಸರಿಯಲ್ಲ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾನು ಇವತ್ತು ಸಂಜೆ ದಾವಣಗೆರೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಾನು ಚಲವಾದಿ ನಾರಾಯಣ ಸ್ವಾಮಿಗೆ ದಾವಣಗೆರೆಗೆ ಹೋಗಬೇಕಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಏನು ಕೆಲವು ದುಷ್ಕರ್ಮಿಗಳು, ಏನು ದೇಶದ್ರೋಹಿಗಳಿರ್ತಕ್ಕಂಥ ದಲಿತರ ಮನೆಗಳನ್ನು ಕೂಡ ಕಲಿಸಿರುವಂಥದ್ದು ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಆದರೆ ನಾವು ಸಂಜೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿ ನಾಳೆ ನನ್ನ ಸ್ವಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು. ಆದರೆ ಉತ್ತರ ಕರ್ನಾಟಕದ ಜನ ಇವತ್ತು ರೈತರು ಇವತ್ತು ಪರದಾಡ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಬಡವರು ಮನೆಯನ್ನ ಕಳ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಕೇಂದ್ರ ಸರ್ಕಾರ NDRF ಮಾಡೋದ್ರ ಪ್ರಕಾರ ಏನು ಪರಿಹಾರ ನೀಡಬೇಕಾಗಿತ್ತು, ಅದರ ನಡುವೆನೂ ಕೂಡ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರು ರಾಜ್ಯ ಸರ್ಕಾರದಿಂದಲೂ ಕೂಡ ಪರಿಹಾರ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದಾರೆ. ಇವಾಗಲೂ ಕೂಡ ಅನ್ಯಾಯ ಆಯಿತು. ನಾನು ನಿನ್ನೆ ದಿನ TV ಪತ್ರಿಕೆ ನೋಡಿದ ತಕ್ಷಣ ತೀರ್ಮಾನ ಮಾಡಿದ್ದೇವೆ. ನಾನು ನಮ್ಮ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಂಸದರು, ಶಾಸಕರು ತಂಡ ನಾಳೆ ಬೆಳಗ್ಗೆ ಬೀದರ್ ಹೋಗ್ತಾ ಇದ್ದೇವೆ. ಬೀದರ್ನಿಂದ ಅಲ್ಲಿದ್ದ ಗುಲ್ಬರ್ಗ, ನಾಡಿದ್ದು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ, 3-4 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ರೈತರ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಅದೇ ರೀತಿ ವಿಪಕ್ಷ ನಾಯಕರಾಗಿರುವಂಥ R. ಅಶೋಕ್ ಅವರು ಕೂಡ, ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲ ಹಿರಿಯರ ತಂಡ ಬಿಜಾಪುರ, ಬೆಳಗಾವಿ ಜಿಲ್ಲೆ ಆ ಭಾಗದಲ್ಲಿ ಮಾಡ್ತಾರೆ.
126ನೆಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ದೇಶದ ಜನತೆ ಮಾತನಾಡ್ತಾರೆ. ಈ ನಾಡಿನ ಹಿರಿಯ ಸಾಹಿತಿಗಳು, ಖ್ಯಾತ ಕಾದಂಬರಿಗರಾಗಿದ್ದಂತಹ ಎಸ್ ಎಲ್ ಭೈರಪ್ಪನವರ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಮಾಡಿದ್ದಾರೆ. ಎಸ್ ಎಲ್ ಭೈರಪ್ಪನವರ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಅಭಿಮಾನವನ್ನು ಪ್ರಧಾನಮಂತ್ರಿಗಳು ಇಟ್ಕೊಂಡಿದ್ದರು. ಮಾತುಗಳ ವ್ಯಕ್ತ ಪ್ರಧಾನಮಂತ್ರಿಗಳು ಮತ್ತೊಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ಹಬ್ಬ ಹರಿದಿನವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮತ್ತು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ, ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು, ಸ್ವದೇಶಿ ಚಿಂತನೆಗೆ ಹೆಚ್ಚು ಶಕ್ತಿಯನ್ನು ನೀಡಬೇಕು, ಸ್ವದೇಶಿ ವಿಚಾರದೊಂದಿಗೆ ಭಾರತ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಆ ನಿಟ್ಟಿನಲ್ಲಿ ದೇಶದ ಜನತೆಯ ಸಹಕಾರವನ್ನು ನೀಡಬೇಕು ಅನ್ನೋ ನಾವೆಲ್ಲರೂ ಸಹ ನಮ್ಮೆಲ್ಲರಿಗೂ ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಬಹಳ ದೊಡ್ಡ ಸವಾಲು ಇತ್ತು ದೇಶದ ಮುಂದೆ ಇದೆ. ಪುಣ್ಯಾತ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಅನ್ನೋದೇ ನಮ್ಮೆಲ್ಲರೂ ಕೂಡ ಹೆಮ್ಮೆ. ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಅನ್ನೋ ಮಾತು ಕೂಡ ತಮ್ಮ ಮುಂದಿನ ರಾಜ್ಯದ ಜನತೆಗೂ ಸರ್, ಈಗ ಜಾತಿ ಸಮೀಕ್ಷೆಯನ್ನು ಬಾಯ್ಕಾಟ್ ಮಾಡಬೇಕು ಬಿಜೆಪಿ ಹೌದು ಔಷಧ ನಿಲ್ಲಬೇಕಾಗಿರುತ್ತೆ. ಎಲ್ಲ ಪಕ್ಷದವರೇ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನಾವು ಯಾವುದೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಅದು ನಾವು ಏನು ಕಳೆದ ವಾರ 2 ದಿನಗಳ ಕಾಲ ನಮ್ಮ ಜನಪ್ರತಿನಿಧಿಗಳ, ಶಾಸಕ, ಸಂಸದರು, ವಿಧಾನ ಪರಿಷತ್ ಸದಸ್ಯರ ಒಂದು ಕಾರ್ಯಾಗಾರ ಏನಿದೆ ನಾವು ಸ್ಪಷ್ಟವಾಗಿ ಒಂದು ನಿಲುವನ್ನು ತೆಗೆದುಕೊಂಡಿದ್ದೇವೆ. ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಅಂತಲೇ ಉಲ್ಲೇಖ ಮಾಡಬೇಕು. MP ಪಾಟೀಲರು ಬೇರೆಯವರ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು, ದಲಿತ ಹಿಂದುಳಿದ ಸಮಾಜಗಳು ಇರ್ಬೋದು, ನಾವು ಹಿಂದೂಗಳು ಅನ್ನೋದರಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು. ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ದೇಶದ ಹಿತದೃಷ್ಟಿಯಿಂದ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ರಾಜ್ಯದ ಜನತೆ ನಾನು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ಗೊಂದಲಕ್ಕೆ ಈಡಾಗೋದು ಬೇಡ. ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಅಂತಲೇ ನಾವು ಬರೀಬೇಕು, ಉಲ್ಲೇಖ ಮಾಡಬೇಕು ಅಂತೇಳಿ ಮತ್ತೊಮ್ಮೆ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಸರ್, ಫೈನಲ್ ಮ್ಯಾಚ್ ಭಾಳ ನಿರೀಕ್ಷಿತ. ಇಡೀ ದೇಶದ ಜನ ಇವತ್ತು ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಬಹಳ ದಿನಗಳ ನಂತರದಲ್ಲಿ ಮತ್ತೊಂದು ಫೈನಲ್ ಇವತ್ತು ಬಂದಿರತಕ್ಕಂಥದ್ದು ತುಂಬ ಸಂತೋಷ. ನಾನು ದೇಶದ ಜನತೆಯ ಪರವಾಗಿ, ನಾಡಿನ ಜನತೆಯ ಪರವಾಗಿ ನಮ್ಮ ಭಾರತದ ಟೀಮ್ಗೆ, ಇಂಡಿಯನ್ ಟೀಮಿಗೆ ಶುಭವಾಗಲಿ, ಆಲ್ ದ ಬೆಸ್ಟ್, ಗೆದ್ದು ಬರಲಿ ಅಂತ ನಾನು ಹಾರೈಸ್ತೀನಿ.